ಗೈಸ್ ಏನ್ ಚಾಲೆಂಜ್ ಅಂದ್ರೆ ಆಲ್ಫಾಬೆಟ್ ಚಾಲೆಂಜ್ ಇರುತ್ತೆ A to Z. ಲಾಸ್ಟ್ ಮೈ ಚೋಟು ಇಲ್ಲಿ ನೋಡಿ ಗೈಸ್, ಯಶು ಬೇಬಿನ ಏ ಕಾಡ್ ಮಶ್ರು ತರ ಆಡ್ಬೇಡ್ರಿ, ಗೋರಿಲ್ಲ ಆಡ್ದಂಗ ಆಡ್ರು. ನಾವು ನಮ್ಮ ಮಕ್ಕಳಿಗೆ ಟಾರ್ಚರ್ ಕೊಡ್ತೀವಿ ಪ್ಲೀಸ್ ಗಾಯ್ಸ್. Hi guys, welcome back to today's episode. ನೋಡಿ ಸ್ವಾಮಿ, ನಾವಿರೋದು ಓಕೆ ಗೈಸ್, ಇವತ್ತು ಇವ್ರಿಗೆಲ್ಲ ಟಾಸ್ಕ್ ಇದೆ. ಯಾಕಂದ್ರೆ ಹಾಲಿಡೇಸ್ಗೆ ಅಜ್ಜಿ ಮನೆಗೆ ಬಂದಿದ್ದಾರೆ ಎಲ್ಲಾರು. ಗೈಸ್ ಏನ್ ಚಾಲೆಂಜ್ ಅಂದ್ರೆ ಆಲ್ಫಾಬೆಟ್ ಚಾಲೆಂಜ್ ಇರುತ್ತೆ, A to Z ಆಲ್ಫಾಬೆಟ್. ಸೊ ಈ ಗೇಮ್ ಬಂದು 24 hours ಚಾಲೆಂಜ್ ಇರುತ್ತೆ. A to Z ಟಾಸ್ಕ್ ನಾನು ಕೊಡ್ತೀನಿ. ಸೊ ನಾನು A to Z ಏನ್ ಟಾಸ್ಕ್ ಕೊಟ್ರು ಇವ್ರು ಮಾಡ್ಬೇಕು. ಗೈಸ್ ರೆಡಿನಾ? ಹಾಗೆ ನೀವು ರೆಡಿ ಆಗಿರಿ. ಇದು ಫುಲ್ ಫನ್ ಇರುತ್ತೆ, ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಸ್ಟಾರ್ಟಿಂಗ್ ಇಂದ ಫುಲ್ ಎಂಡಿಂಗ್ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋನ. ಓಕೆ ಗೈಸ್, ಲೆಟ್ಸ್ ಗೋ. ಓಕೆ ಫಸ್ಟ್ ಅಮ್ಮು, ಓಹೋ ಭರತ್, ವಾ ರೇ ವಾ, ಯಶ್ವಂತ್, ಯೋಗೇಶ್, and last my chotu. Who is this chotu? Manvit. Hi madam Manvit. ಅಮ್ಮುಲಿ ಹಂಗೆ ಗೊತ್ತಿರ್ಗ. ಏನಿದು ನಿನ್ ಸ್ಟೈಲ್ ಆಯಿ? ಹಾಗೆ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಲೆಟ್ಸ್ ಸ್ಟಾರ್ಟ್ ಗೈಸ್, ತಡ ಮಾಡಲ್ಲ ಇನ್ನ, ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್ ಫಸ್ಟ್ ಲೆಟರ್ ಆಲ್ಫಾಬೆಟ್ ಅಲ್ಲಿ ಯಾವುದು? A4 ನಾನು ಏನ್ ಕೊಡ್ತಾ ಇದೀನಿ ಅಂದ್ರೆ ನಿಮಗೆ ಏರೋಪ್ಲೇನ್. ನೀವು ಏರೋಪ್ಲೇನ್ ತರ ಆಕ್ಟಿಂಗ್ ಮಾಡ್ಬೇಕು. ಏ ನಾನು ಇನ್ನ ಹೇಳೇ ಇಲ್ಲ ಸ್ಟಾರ್ಟ್ ಅಂತ, ಆಲ್ರೆಡಿ ಮಾಡ್ತಿದ್ರಲ್ರ. ಗೈಸ್ ಆಲ್ಮೋಸ್ಟ್ 15 minutes ಆಯ್ತು. ಸೊ ಇನ್ನ ಆಡ್ತಿದಾರೆ. ನನ್ನಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಿದೆ. ಏನಪ್ಪ ಕಂದ, ಏನಾಯ್ತಿಲ್ಲ? ನೀವೇ ತಾನೆ ಚಾಲೆಂಜ್ ಜೋಶಾಗೆ ಯಸ್ ಯಸ್ ಅಕ್ಕ ಐ ವಿಲ್ ಡೂ ಇಟ್ ಅಂತ ಹೇಳಿದ್ರಿ. ಮನ್ವಿತ್ ಮಾಡ್ತೀಯಾ ಇನ್ನೊಂದು ಸ್ವಲ್ಪ ಹೊತ್ತು ಏರೋಪ್ಲೇನ್? ಮನ್ವಿತ್ ಮಾಡ್ತೇನಂತಲ್ಲ, ಮಾಡಿ. ಯಾಕೆ ನೋ ಸ್ಟಾಪ್, ಮನ್ವಿತ್ ಬೇಡ ಅನ್ನೋ ತಕ್ಕ ಮಾಡ್ತಾ ಇರ್ಬೇಕು. ಹೋಗ್ ಮನ್ವಿತ್ನ ಕೇಳಿ, ನಮ್ಗೆ ಗೊತ್ತಿಲ್ಲ. ಮಾಡ್ತೀಯ ಮನ್ವಿತ್ ಏರೋಪ್ಲೇನ್? ಏರೋಪ್ಲೇನ್ ಮಾಡ್ತೀಯ ಮನ್ವಿತ್? ಮಾಡ್ತೀಯ ಮನ್ವಿತ್ ಏರೋಪ್ಲೇನ್ ಮಾಡ್ತೀಯಾ? ಎಲ್ರೂ ಒಪ್ಕೊಂಡು ಅವನೇ ತಿರ್ಗಾ ಮಾಡ್ತಾನಂತ ಏರೋಪ್ಲೇನ್. ಮನ್ವಿತ್ ಏರೋಪ್ಲೇನ್ ಮಾಡ್ತೀಯಾ? ಸಾಕಾ? ಇನ್ನೊಂದು ಸ್ವಲ್ಪ ಹೊತ್ತು ಇರ್ಲಿ, ಮಾಡು. ಬೇಡವಾ? ಓಕೆ ಯಶು ಬೇಬಿ ಪೌಡ್ರ್ ಡನ್. ಓ ಮನ್ವಿ, ಮನ್ವಿತು ಬೇಬಿ ಬಾ 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 ಕಂದ ಬಾ ಬಾ ಬಾ. ಅಯ್ಯೇ ಅಳಬೇಡ್ದಪ್ಪ ಚಿನ್ನು ಮರಿ, ಅಳಲ್ಲ. ಇವರೆಲ್ಲ ಇಲ್ಲಿ ನೋಡಿ ಗೈಸ್, ಯಶು ಬೇಬಿನ ಬಿ ಫಾರ್ ಬೇಬೀಸ್ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಈ ಬೇಬಿ ನೋಡಿ ಗೈಸ್, ಈ ಬೇಬಿ ನೋಡಿ. ಬೇಬಿ ಇಲ್ಲಿ ನೋಡು ಬೇಬಿ, ಅಲ್ಲೇ ಮನಿಕತ್ತಿದೆ ಗೈಸ್ ಈ ಬೇಬಿ. ತೆಗಿಬೇಕಪ್ಪ ಟಾಸ್ಕ್ ಡನ್ ಆಮೇಲೆ. ಇದು ನೋಡಿ, ಇದಂತೂ ಕ್ಯೂಟ್ ಆಗಿದೆ ಗೈಸ್, ಇದಂತೂ ಹೆವಿ ಕ್ಯೂಟ್ ಆಗಿದೆ. ಬಾರ ಇಲ್ಲೇ. ನೆಕ್ಸ್ಟ್ ಯಾವ್ದು ಲೆಟರ್? ಸಿ ಫಾರ್ ಏನ್ ಇಷ್ಟ ನಿಮಗೆ? ಅವಾಗಿಂದ ಪಾಪ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ. ಸೊ ಅವ್ರಿಗೆ ಇಷ್ಟ ಆಗಿರೋದು ಗೇಮ್ ಆಡಿಸ್ತಾ ಇದ್ದೀನಿ. ಏನಂದರೆ ಹೋಗ್ಲಿ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಆಗಿರೋದು ಗೇಮ್ ಆಡಿಸ್ತಾ ಇದ್ದೀನಿ. ಸೊ ಕ್ರಿಕೆಟ್ ಅಂತ ಹೇಳಿದ್ರಿ, ಸೊ ಟೇಕ್ ಇಟ್ ಬ್ಯಾಟ್ ತಗೊಳ್ಳಿ. ಬೌಲಿಂಗ್ ನಿನಗೂ ಕೊಡ್ತೀವಿ ಇರೋ. ಟೆಕ್ನಾಲಜಿ ಓಹೋ ಪಿಚ್ಚೇ ಬರಲಿಲ್ಲ ಗೈಸ್. ವಿದ್ಯಾ ಅವರು ಬೌಲಿಂಗ್ ಮಾಡ್ತಿದ್ದಾರೆ, ಸೊ ಎಂಕರೇಜ್ ಮಾಡಿ ಅವರಿಗೆ. ಭರತ್ ಅವರು ಎತ್ತಕ್ಕೋಗಿ ಕಣ್ಣು ಕಳ್ಕೊಂಡಿದ್ದಾರೆ.
ಅಯ್ಯೋ ಲೇ ನೋ ಫೈಟಿಂಗ್ ನೋ ಫೈಟಿಂಗ್. ಹಾಕ್ರಿ ಬೇಗ ಬಾಲು ಹೊಡಿ ಮನ್ವಿತ್. ಗುಡ್ ಸೂಪರ್. ನೆಕ್ಸ್ಟ್ ಯಾವ್ದು ಲೆಟರ್? ಅಲ್ಲೇ ನಿಮಗೆಲ್ಲ ಕಬ್ಬು ಇಳಿಸ್ತೀನಿರ್ರಿ ನಿಮಗೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಗೈಸ್ ಇವಾಗ ಎಲ್ಲಿ ಕರ್ಕೊಂಬಂದಿದ್ದೀನಿ ಅಂದರೆ ತೋಟದಾಗ ಕರ್ಕೊಂಬಂದಿದ್ದೀನಿ ಎಲ್ಲರನ್ನೂ. ಯಾಕಂದರೆ ಈ ಟಾಸ್ಕ್ ಕೊಡಬೇಕು. ಸೊ ಈ ಫಾರ್ ಎಕ್ಸಸೈಸ್ ಟಾಸ್ಕ್ ಕೊಡ್ತಾ ಇದ್ದೀನಿ. ಅದು ಮನ್ವಿತ್ ಇದು ಏನು ಮಾಡ್ತಾ ಇದ್ಯಾ? ಎಕ್ಸಸೈಸ್ ಮಾಡು. ಸ್ವಿಮ್ಮಿಂಗ್ ಆಡ್ತಾ ಇದ್ಯಾ? ಜೋಶಲ್ಲಿದ್ದೀನಿ, ರೆಡಿಯಾಗಿದ್ದೀನಿ ಇವ್ರು ಫ್ರಾಗ್ ರೈಸ್ ನೋಡೋಕ್ಕೆ. ಸೊ ನೀವು ರೆಡಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮಾನ್ ಗೈಸ್, ಲೆಟ್ಸ್ ಗೋ. 1 2 3 ಸ್ಟಾರ್ಟ್. ಆ ಫ್ರಾಗ್ ಯಾಕ್ರೋ ಹಿಂದಕ್ಕೆ ಹೋಯ್ತಿದೆ? ಎಲ್ಲೋ ಹೋಯ್ತಿದೆ ಫ್ರಾಗು ಇಲ್ವಾ? ಆ ದೊಡ್ಡ ಫ್ರಾಗ್ ಯಾಕೋ ಅಲ್ಗೋಯ್ತದ ನೋಡ್ರಿ. ಮೊನ್ನೆ ಏನ್ ಬೇಕು? ಏನ್ ಬಿಟ್ಬಿಡೋಣ? ಗೇಮ್. ನೀನು ಯಾಕೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ? ನಂಗೆ ಗೊತ್ತಿಲ್ಲ, ಇವಾಗ ಆಡ್ಬೇಕಷ್ಟೆ. ನೋ 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 ಎಕ್ಸ್ಕ್ಯೂಸ್. ನೆಕ್ಸ್ಟ್ ಆಲ್ಫಾಬೆಟ್ ಲೆಟರ್ ಇವ್ರಿಗೆ ಕೊಡ್ತಾ ಇರೋದು ಟಾಸ್ಕ್ ಬಂದು G ಫಾರ್ ಗೋರಿಲ್ಲಾ. ಹೆಂಗೆ ಅದು ಕಾಡು ಮನುಷ್ಯ? ನೀನು ಕಾಡು ಮನುಷ್ಯ. ಇದ್ಯಾವುದೋ ಹುಚ್ಚಿಡ್ದ್ಬಿಟ್ಟದ ನೋಡಿ ಗೋರಿಲಾಗೆ. ಹುಚ್ಚಾಡ್ದಾಗ ಆಡ್ತಾ ಇದೆ ಗೋರಿಲ್ಲ. ಇದು ಕಾಡಿಂದ ತಪ್ಪಿಸ್ಕೊಂಡ್ಬಂದಿದೆ ಈ ಗೋರಿಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಡೇ. ಗೈಸ್ ಇವತ್ತೇನಂದರೆ ನಿನ್ನೆ ಬ್ಲಾಗ್ ಸ್ಟಾಪ್ ಅಲ್ಲಿಗೆ ಎಂಡ್ ಆಗಿತ್ತಲ್ಲ, ನೈಟ್ ಆಗಿತ್ತು. ಸೊ ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ. ಸೊ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮನ್ಗಿದ್ದಾರೆ, ಬನ್ನಿ ಹೋಗಿ ಎಬ್ಬಿಸಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಗೈಸ್ ಫುಲ್ ಮಜಾ ಇರುತ್ತೆ, ಮಸ್ತ್ ಇರುತ್ತೆ. ಸೊ ಯಾರ್ಯಾರಿನ್ನ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ ಗೈಸ್ ಹೆಂಗ್ ಮನ್ಗಿದ್ದಾರೆ ಇನ್ನ. ಓಯ್ ಟೈಮ್ ಅಪ್. ನೋಡಿ ಗೈಸ್ ಹೆಂಗ್ ಮನ್ಗಿದ್ದಾರೆ. ಇಷ್ಟು ಹೇಳಿದ್ರೆ ಎದಳ್ರ. ನೋ 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 ಇವಾಗ ಏನ್ 24 hours ಚಾಲೆಂಜ್ ತಗೊಂಡ ಮೇಲೆ ಮಾಡ್ಬೇಕಷ್ಟೇ. 24 hours ಚಾಲೆಂಜ್ ಆಡೋಮೇಲೆ ಮಾಡ್ಬೇಕಷ್ಟೇ. ನಿಜ ನೀರ್ ತಗೊಂಬಂದ್ ಹಾಕ್ತೀನಿ, ಹೇಳ್ತಾ ಇದೀನಿ. ಸೊ ಎದೊಳ್ತಿಲ್ಲ, ನೀರ್ ತಗೊಂಡ್ ಹಾಕಿ ಎಬ್ರಿಸ್ಬೇಕು. ಅವರಿಗೆ ಟಾರ್ಚರ್ ಕೊಡೋದಕ್ಕ ಬಿಡಲ್ಲ ಇವತ್ತು. ಯಾಕಂದ್ರೆ ನಂದೇನಾರ ಬಂದ್ರೆ ಅವ್ರು ನನಗೆ ಹಂಗೆ ಟಾರ್ಚರ್ ಕೊಡ್ತಾರೆ. ಬನ್ನಿ ನೀರ್ ಹಾಕೋಣ ಅವ್ರಿಗೆ. ಇವಾಗ ಎದೊಳ್ಳಿಲ್ವಂದ್ರೆ ಹಂಗೆ ಉಯ್ತೀನಿ ನಾನು. ಎದೊಳ್ಳಿ, ಎದೊಳ್ಳಿ. ಬೇಗ ಬೇಗ 5 ನಿಮಿಷ ಅಷ್ಟೇ ರೆಡಿಯಾಗಿ ಬರ್ಬೇಕು. ಬೇಗ 5 ನಿಮಿಷ ಅಷ್ಟೇ, ಬೇಗ ರೆಡಿ ಆಗ್ಬೇಕು. ಬೇಗ ಮನ್ವಿ 5 minutes ಹೋಗಿ ಬೇಗ. 5 minutes ಮನ್ವಿ ಎದ್ದ. ಗೈಸ್ ನೀರು ಹಾಕಿ ಎಬ್ರಿಸಿದೀನಿ. ಒಳ್ಳೆ ಮಜಾ. ಬೆಳಗ್ಗೆ ಎದ್ದಾಗಲೇ ನೀರು. ಇವತ್ತು ಮಕ್ಕನೇ ವಾಶ್ ಮಾಡಂಗಿಲ್ಲ ಗೈಸ್, ಹಂಗೆ ಎಬ್ರಿಸಿದೀನಿ. ಬೆಳಗ್ಗೆನೆ ನಾನೇ ವಾಶ್ ಮಾಡಿಸಿದ್ದೀನಿ. ಹೆಂಗಿತ್ತು ಅಮೂಲಿ? ಬಾ ಅಷ್ಟೇ, ಚಾಲೆಂಜ್ ಮುಗಿಯತಕ್ಕ.
ಚಾಲೆಂಜ್ ಮುಗಿಯೋತಕ್ಕ ಅಷ್ಟೇ, ಏನ್ ಬರ್ಬೇಕಷ್ಟೇ. ಎಳ್ಕೊಳ್ರ, ಅವ್ಳು ಬರ್ತಿಲ್ಲ, ಎಳೀರ, ಎಳ್ಕೊಂಡು ಹೋಗ್ರ, ಎಳ್ಕೊಂಬನ್ರ. ನೀನ್ ಯಾಕೆ ಚಾಲೆಂಜ್ ಒಪ್ಕೊಂಡೆ ಅಷ್ಟೇ, ನಂಗೆ ಗೊತ್ತಿಲ್ಲ, ಬರ್ಬೇಕು ಇವಾಗ. ಎಚ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಸೊ ಗೈಸ್, ನೆನೆ ಜಿ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಎಚ್ ಲೆಟರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಎಚ್ ನಾನ್ ನಿಮಗೆ ಕೊಡ್ತಿರೋದು, ನಿಮಗೆ ಇವತ್ತು ಹೆಚ್ಚಿನ ನಾನು ಏನ್ ಕೊಡ್ಬೋದು ಗೆಸ್ ಮಾಡಿ. ಆರ್ಸಾ? ಸೊ ನಿಮ್ಗೆ ಯಾವ ಮೂವಿ ಬೇಕು? ಹಾರರ್ ಮೂವಿ. ಮೋತಾಂಜಲಿ ಇದ್ಯಾವುದು ಗೈಸ್? ಇವಾಗ ತೋರಿಸ್ತಿರೋದು ಅವರಿಗೆ ದ ಕಾನ್ಸರಿಂಗ್ ಯೂನಿವರ್ಸ್ ಅಂತ ಮೂವಿ, ಇಂಗ್ಲಿಷ್ ಮೂವಿ, ಫುಲ್ಲು ಭಯಂಕರವಿದೆ. ಮನ್ವಿತ್ ಎದುರುತ್ಯಾ? ಗೋಸ್ಟ್ ಮೂವಿ ಅಂದ್ರೆ ಭಯನ ನಿಂಗೆ? ಎಲ್ಲ ಸೆಟಪ್ ಮಾಡಿದ್ದೀನಿ. ಸೊ ಇವಾಗ ತೋರಿಸ್ಬೇಕು. ಓಕೆನಾ? ರೆಡಿನಾ? ಸ್ವಲ್ಪ ಭಯನೂ ನೋಡಿ, ನಿನ್ ತಮ್ಮಂಗ ಆಲ್ರೆಡಿ ದೆವ್ವ ಬಂದ್ಬಿಟ್ಟಿದೆ ನೋಡಿ, ಹೆಂಗಾಡ್ತಾವ ನೋಡಿ, ಎದ್ರುಕೊಂಡು ಹೊಂಟೋಗ್ಬೇಕು. ಗೈಸ್, ಈ ದೆವ್ವ ಜಾಸ್ತಿ ಓವರ್ ಆಗಿ ಆಡ್ತಿದೆ ಇದು. ಓಂ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ. ಗೈಸ್, ಹಾರರ್ ಮೂವಿ ಮುಗೀತು, ಫುಲ್ ಮಜಾ ಆಯಿತು, ಕ್ರೇಜಿ. ನಮ್ಮ ಅಮ್ಮಗಂತೂ ಫುಲ್ಲು ದೆವ್ವನೇ ಬಂದ್ಬಿಟ್ಟಿತ್ತು ರಿಯಲ್ ಆಗೆ. ಹಂಗೆ ಆಡ್ತಿಲ್ಲ, ರಿಯಲ್ ಆಗಿ ಏನು ಬಂದಿಲ್ಲ. ಡೌರಾಣಿ ಫುಲ್ಲು, ಅವಳು ಗೊತ್ತಲ್ಲ, ಫುಲ್ಲು ಡೌರಾಣಿ. ಒಂದು ಸ್ವಲ್ಪ ಮಾಡೆ ಅಂದರೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡೆ ಅಂದರೆ 100 ರೂಪೀಸ್ ಆ್ಯಕ್ಟಿಂಗ್ ಮಾಡ್ತಾಳೆ ಗೈಸ್ ಅವಳು. ಇಲ್ಲಿ ನೋಡಿ ಗೈಸ್, ನಂದು ಅಕ್ಕಂದು ಸೇರ್ಕೊಂಡು ಇಬ್ರು ಮಾಡಿದ್ವಿ. ಅದಕ್ಕೆ ಇವ್ರಿಗೆ ಯಾರೋ ಗೊತ್ತಿದ್ದಿಲ್ಲ ಅದು ಆ ವಿಷಯ, ನಾನು ಈ ಥರ ಎಲ್ಲ ಮಾಡ್ತೀನಿ ಅಂತ. ಸೊ ಫಸ್ಟ್ ಸೀನಲ್ಲಿ ಗೊತ್ತಿದ್ದೇವ, ಅವಾಗ ನಾನು ಇದು ಇನ್ನು ರಿಲೇಟಿವ್ ಮಾಡೋಣ ಅಂತ ನಾನು ಸುಮ್ಮನೆ ಅಂದೆ. ಆಮೇಲೆ ಸೆಕೆಂಡ್ ಸತಿ ಅವರಮ್ಮ ಹೋಗಿ ಇದು ಮಾಡಿದ್ರಲ್ಲ, ಅವಾಗ ನಾನು ಇವಾಗಲೇ ಮಾಡ್ಬಿಡೋಣ, ಆಮೇಲೆ ಇದಾಗ್ಬಿಡುತ್ತೆ, ಆಮೇಲೆ ಇವ್ರು ಸುಮ್ಮನೆ ಮಾಡ್ತಾ ಅಂದ್ಕೊಂಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಗೈಸ್. ನನಗೆ ಹೆಂಗಿತ್ರ ನಿಮ್ಮ ಅಕ್ಕೊಂದು ಚಾಲೆಂಜು? ಚೆನ್ನಾಗಿತ್ತು. ನಿನ್ ತಂಗಿದ್ ಹೆಂಗಿತ್ತು ಯಶು? ಗಾಬರಿ ಆಗೋಗಿದೆ. ಗಾಬರಿ ಆಗೋಗಿದ? ಓಂ ಶಕ್ತಿ ಪರಶಕ್ತಿ, ಓಂ ಶಕ್ತಿ ಪರಶಕ್ತಿ ಅಂತ ಮೈಂಡಲ್ಲಿ ಹೇಳ್ಕೊತಾ ಇದ್ದ. ಯಾರು? ನೀನ್ ಹಿಂಗೆ ಆಡ್ತಿದ್ದೆ, ರಿಯಲ್ ಆಗಿ ದೆವ್ವ ಬಂದ್ಬಿಡುತ್ತೆ, ಸುಮ್ಮನೆ ಇದ್ಬಿಡು ಸಾಕು. ಆಯ್ತು, ಇವಾಗ ನೆಕ್ಸ್ಟ್ ಚಾಲೆಂಜ್ ಕಂಟಿನ್ಯೂ ಮಾಡೋಣ. ಓಕೆ, ರೆಡಿನಾ ನೆಕ್ಸ್ಟ್ ಚಾಲೆಂಜ್ಗೆ? ಓಕೆ. ಸೊ ಗೈಸ್, ಇವಾಗ ಐ ಲೆಟರು. ಸೊ ಐ ಲೆಟರ್ಗೆ ನಾನು ತೊಗೊಂಡಿರೋದು ಇಂಜೆಕ್ಷನ್ಸ್ ಗೈಸ್, I4 ಇಂಜೆಕ್ಷನ್. ಸೊ ನೀವು ಯಾರು ಗೆಸ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಇಂಜೆಕ್ಷನ್ ಕೊಡ್ತೀನಿ ಅಂತ ನೀವು ಪಕ್ಕ ಯಾರು ಗೆಸ್ ಮಾಡಿರಲ್ಲ. ಸೊ ಇದು ರಿಯಲ್ ಇಂಜೆಕ್ಷನು. ಸೊ ಇವ್ರಿಗೆ ಇವತ್ತು ಇಂಜೆಕ್ಷನ್ ಕೊಡೋದೆ. ಇವತ್ತು ನಾನು ಡಾಕ್ಟರು, ಅವರು ಪೇಷಂಟ್ ಗೈಸ್. ಸೊ ಬನ್ನಿ, ಡಾಕ್ಟರ್ ಪೇಷಂಟ್ ಆಟ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಗೈಸ್. I4 ಏನು ಗೊತ್ತಾ ನಿಮಗೆ ಕೊಡ್ತಿರೋದು? ರಿಯಲ್ ಇಂಜೆಕ್ಷನ್. ಫಸ್ಟ್ ಯಾರು ಬರ್ತಾರೆ? ಫಸ್ಟ್ ನೀವೇ ಬರಬೇಕು ಬಾ ಇಂಜೆಕ್ಷನ್ಗೆ. ನೀನೇ ತೀಟೆ ಜಾಸ್ತಿ, ನೀನೇ
ಬರಬೇಕು ಫಸ್ಟು. ಕೂತ್ಕ ಕೂತ್ಕ. ಓ ಇಂಜೆಕ್ಷನ್ ನೋಡಿ ಎಷ್ಟು ದೊಡ್ಡದಿದೆ. ಬೇಡ ಅನ್ನಂಗಿಲ್ಲ, ಚುಚ್ಚಿಸ್ಕೋಬೇಕು ಅಷ್ಟೇ. ಒಂದು ಪೇಷಂಟ್ ಡಬರು. ನೆಕ್ಸ್ಟ್ ಯಾರು ಮಾಡ್ತೀರಾ? ಬಾ. ನೋಡಲಿ ಅಲ್ಲಿ, ನೋಡಲಿ ಹಿಂದೆ ತಿರ್ಕೊಂಡು ನೋಡು. ಅವ್ನು ಇಂಜೆಕ್ಷನ್ ಕೊಟ್ಟಿರೋದಕ್ಕೆ ಹೆಂಗಾಡ್ತಾವ್ ನೋಡಿ ಅಲ್ಲಿ. ಅಲ್ಲಿ ನೋಡು ಇಂಜೆಕ್ಷನ್ ಕೊಟ್ಟಿರೋದಕ್ಕೆ ಹೆಂಗಾಡ್ತಾವನೆ. ನೆಕ್ಸ್ಟ್ ಪೇಷಂಟ್ ರೆಡಿನಾ? ಫುಲ್ ನಗ್ತದ್ಯಾ? ಏನು ಇಂಜೆಕ್ಷನ್ ಇದೆ ಇಷ್ಟನಾ? ಎಲ್ಗೋಯ್ತೀಯಾ? ಇವ್ರಿಗೆ ಲಾಫಿಂಗ್ ಇಂಜೆಕ್ಷನ್ ಕೊಡೋಣ ಗೈಸ್ ನಾವು. ನಿಮ್ಮ ಅಪ್ಪನ ಕರ್ಕೊಂಬೋಗು, ನಿಮ್ಮ ಅಮ್ಮನ ಕರ್ಕೊಂಬೋಗು. ಗೋ ಗೋ ಅಷ್ಟೇ. ಯಾಕೆ ಚಾಲೆಂಜಿಗೆ ಬಂದೆ? ಹೋಗು. ಬೇಗ ಕರ್ಕೊಂಬನ್ನಿ, ಬೇಗ ಕರ್ಕೊಂಬನ್ನಿ. ನಮ್ಮಪ್ಪ ಸ್ಟ್ರೈಟ್ ಗೊತ್ತಾ, ಟಾಪ್ 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 ಅಂತ ಹಿಂಗೆ ಇಟ್ಕೊಂಡು ಟಬ್ ಅಂತ ಕೊಟ್ಟು. ಇವ್ನಿಗೆ ಇನ್ನೊಂದು ಇಂಜೆಕ್ಷನ್ ಕೊಡೋಣ, ಕೊಂಡಸ್ರು. ಕರ್ಕೊಂಬನ್ರ ಬೇಗ ಬೇಗ. ಲಾಸ್ಟ್ ಪೇಷಂಟ್ ಗೈಸ್. ಇಂಜೆಕ್ಷನ್ I4 ಇಂಜೆಕ್ಷನ್ ಮುಗೀತು. ಎಲ್ಲರ ಕೊಂಡೆ ಊಸ್ಟ್ ಆಗಿದೆ ಈಗ. I4 ಇಂಜೆಕ್ಷನ್ ಡನ್ ಆಲ್ರೆಡಿ. ಸೊ ಯಾಕೆ ವೆಯ್ಟಿಂಗ್, ನೆಕ್ಸ್ಟ್ ಲೇಟರ್ಗೆ ಹೋಗೋಣ. ಸೊ ಇನ್ನು ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಗೈಸ್. ಕಮನ್ ಗೈಸ್, ನೆಕ್ಸ್ಟ್ ಲೇಟರ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸೊ ಗೈಸ್ ನೆಕ್ಸ್ಟ್ ಲೆಟರ್ ಬಂದು ಜೆ. ಸೊ ನಿಮಗೆ ನಾನು ಕೊಡ್ತಿರೋದೇನು ಗೊತ್ತಾ? ಜಂಪಿಂಗ್ ಜಪಾಂಗ್, ಜಂಪಿಂಗ್ ಜಪಾಂಗ್, ಗಿಲಿ ಗಿಲಿಯಾ. ಸೊ ನೀವೇನು ಮಾಡ್ಬೇಕಂದ್ರೆ ಜಂಪಿಂಗ್ ಜಪಾಂಗ್ ಅಂದರೆ ಜಂಪ್ ಮಾಡ್ತಾ ಇರಬೇಕು. ನಾನು ಹೇಳೋ ತನಕ ಜಂಪ್ ಮಾಡ್ತಾ ಇರಬೇಕು. ಜಂಪ್ ಮಾಡಬೇಕು. ಜಂಪ್. ಜಂಪ್ ಜಂಪ್. ಓಕೆ ಗೈಸ್, ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಸೊ ರೆಸ್ಟ್ ಕೊಡೋಣ ಪಾಪ. ಓಕೆ 10 minutes ರೆಸ್ಟ್. ದಿಸ್ ಬೇಕಾ ಚಾಲೆಂಜ್ ವಿಡಿಯೋ? ಕೆ ಮತ್ತೆ ಎಲ್. ಸೊ ಇವಾಗ ಕೆ ಬಂದು ನೀ. ಓಕೆ, ಎಲ್ ಫಾರ್ ಲೀಕೇಜ್. ಸೊ ಕೆ ಮತ್ತೆ ಎಲ್ಲೂ ಒಟ್ಟಿಗೆ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಇಡೀ ಮನೆ ಸರೌಂಡಿಂಗ್ ಹೋಗ್ಬಿಟ್ಟು ಎಲ್ಲೆಲ್ಲಿ ನಲ್ಲಿ ಇದೆಯಲ್ಲ, ನಲ್ಲಿ ತಗೋಗಿ ಲೀಕೇಜ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಲೀಕೇಜ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಇಲ್ಲ 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 ಅಂತ ಮಾಡಬೇಕು. 3 ಸತಿ ಮಾಡಬೇಕು. ಹೆಂಗೆ ಹೇಳಿ? ಇನ್ನೊಂದ್ಸಲ ಮಾಡಿ. ಇಲ್ಲ 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 3 ಸತಿ ಮಾಡಬೇಕು. ರೆಡಿ? 1 2 3 ಲೆಟ್ಸ್ ಗೋ. ಇಲ್ಲ 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 ಇಲ್ಲ. ಸೊ ಇವಾಗ ಲೆಟರ್ ಎಮ್ ಲೆಟರು. ಸೊ ನಿಮಗೆಲ್ಲ ನಾನು ಏನು ಕೊಡ್ತಾ ಇದ್ದೀನಿ ಗೊತ್ತಾ? ತಿನ್ನೋದು ಕೊಡ್ತೀನಿ, ಗೆಸ್ ಮಾಡಿ. ಎಮ್ ಫಾರ್ ಎಸ್, ಸ್ಟಂಟೆಡ್ ಆ್ಯಂಡ್ ಮ್ಯಾಂಗೋ. NO ನೋ.
ಗೈಸ್ ಎನ್ ಮತ್ತು ಹೋ ಮುಗೀತು ಆಪ್ಷನು. ಸೊ ಎನ್ ಓ ನೋ. ಸೊ ಅವ್ರಿಗೆ ನಾನು ಚೂಸ್ ಕೊಟ್ಟಿರೋದು ನೆಕ್ಸ್ಟು ಓ ಆಮೇಲೆ ಒಂದು ಲೆಟರ್ ಆಡೋಂಗಿಲ್ಲ, ಸ್ಕಿಪ್ ಮಾಡಬೇಕು. ಸೊ ಅವರೆಲ್ಲ ಚೂಸ್ ಮಾಡಿರೋದು ಎಕ್ಸ್. ಸೊ ಎಕ್ಸ್ ಆಡಿಸ್ತಿಲ್ಲ, ಎಕ್ಸ್ ಡನ್ ಆಲ್ರೆಡಿ. ಸೊ ನೆಕ್ಸ್ಟ್ ಅದು ನೆಕ್ಸ್ಟ್ ಅವ್ರಿಗೆ ಕೊಡ್ತಿರೋದನ್ನು ಪೆಪ್ಪಾ ಪಿಗ್. ಸೊ ಪೆಪ್ಪಾ ಪಿಗ್ ಥರ ಮಾಡಬೇಕು. ಗ್ಯಾಸ್ ನನಗೆ ಗೊತ್ತು ಅನ್ನೋ ಮಾಡ್ತೀನಿ. ಓಕೆ. This is me. This is my little brother Church. This is my mommy pig. This is my daddy pig. This is a mommy pig. This is a daddy pig. This is a George. Ninda. This is me. This is mommy pig. This is father pig. George. ನಿಮಗೆ ಎಷ್ಟು ಗೊತ್ತಾಗಲ್ಲ ಸರ್. ನಾನು ನಂಬರ್ 1, ಇವನು ನಂಬರ್ 2, ಇವನು ನಂಬರ್ 3, ಇವನು ನಂಬರ್ 4, ಅವ್ನು ನಂಬರ್ 5. ಗೈಸ್ ನಿಮಗೆ ಯಾಪಿಗೆ ತುಂಬ ಇಷ್ಟ ಆಯಿತು, ಫನ್ನಿಯಾಗಿ ಮಾಡಿದ್ರು, ಅವ್ರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರ ಹೆಸರನ್ನ. ಓಕೆ ಗೈಸ್, ಹಾಗೆ ಯಾರ್ಯಾರು ಇನ್ನೂ ನೋಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆ, ಕ್ವಿಜ್, ಕ್ಯೂ ಫಾರ್ ಕ್ವಿಜ್. ನಾನು ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀಟಾಗಿ ಆನ್ಸರ್ ಮಾಡಬೇಕು, ಸುಳ್ಳೆಲ್ಲ ಹೇಳಂಗಿಲ್ಲ. ಓಕೆ, ಸೊ 1 ಇಯರಲ್ಲಿ ಎಷ್ಟು ಡೇಸ್ ಇರುತ್ತೆ? ಆಪ್ಷನ್ಸ್ ಕೊಡಲ್ಲ. ನೋ ಆಪ್ಷನ್. 365. 365. ಓ, ನಿಮ್ಮ ಅಕ್ಕ ತುಂಬಾ ಬ್ರಿಲಿಯಂಟ್, ನಿನ್ ತಂಗಿ ಯಶು. ಏನ್ ಕ್ವಶನ್ ಬಂದು ಈಸಿ ಕ್ವಶನ್, ನಿಮಗೆಲ್ಲ ಗೊತ್ತಿರೋ ಆನ್ಸರೇ. ವಿದ್ಯಾ ಫುಲ್ ಹೆಸರು? ವಿದ್ಯಾಶ್ರೀ ಸಿಕೆ. ಸ್ಪೆಲ್ಲಿಂಗ್ ನ ಉಲ್ಟಾ ಹೇಳ್ಬೇಕು ಸ್ಪೀಡಾಗೆ. ಸಿಕೆ ಉಲ್ಟಾ ಹೇಳು, ಸ್ಪೆಲ್ಲಿಂಗ್ ಹೇಳ್ಬೇಕು. ನಿನ್ನ ಹೆಸರದು ಸ್ಪೆಲ್ಲಿಂಗ್ ಲೆಟರ್. ಸಿಡಿ ಗೆ ಯೋ. ಟಿ ಎಚ್ ಹಾ ಎನ್ ಅಷ್ಟೇ ಕಾಕ ಮುಗಿತಾ. ಟಿ ಎಚ್ ಎನ್ ಎಸ್ ಎ ಡಬ್ಲ್ಯೂ ಎ ಎನ್ ಟಿ ಎಚ್ ಗೈಸ್ ಇದು ನಿಜವಾಗ್ಲೂ ಮೋಸ. ಡಬ್ಲ್ಯೂ ಎ ಎನ್ ಟಿ. ಅಯ್ಯೋ ಅಮ್ಮು, ಕಂಗ್ರಾಟ್ಸ್. ಕ್ಲಾಪ್ಸ್ ಮಾಡಿ ಅಮ್ಮುಗೆ. ಫಾರ್ ಏನ್ ಬೇಕು? ಬಿಡ್ರ ಎದಳ್ರ ಮೇಲೆ. ಆಯ್ತು ಬಿಡ್ರ, ರೆಸ್ಟ್ ಕೊಡ್ತೀನಿ ಬಿಡ್ರ. ಗೈಸ್ ಪಾಪ ಫುಲ್ಲು ಬೇಡ್ಕೊತಿದ್ದಾರೆ, ಸೊ ಆರ್ ಫಾರ್ ರೆಸ್ಟ್ ಕೊಡ್ತಾ ಇದೀನಿ. ಸೊ ರೆಸ್ಟ್ ಮಾಡ್ಲಿ, ಎಂಜಾಯ್ ಮಾಡಿ. ಸೊ ನಿಮಗೆ 15 ನಿಮಿಷ ರೆಸ್ಟ್, ಏನಾರ ಮಾಡ್ಕೊಳ್ಳಿ. ಫುಲ್ ರೆಸ್ಟ್ 15 ನಿಮಿಷ, ಏನಾರ ಆಟ ಆಡ್ಬೋದು. ಇಲ್ಲಿ ನೋಡಿ ಗೈಸ್, ರೆಸ್ಟ್ ಮಾಡಿ ಅಂದ್ರೆ ಇಲ್ಲೂ ಮಾಡ್ತಾಳೆ. ಬಾ ಬಾ ಬಾ, ನಿಂಗೆ ರೆಸ್ಟ್ ಬೇಡ, ಬನ್ನಿ. ಬನ್ರ ಬ್ರೇಕ್ ಮಾಡಿದ್ದಾಳೆ, ರೆಸ್ಟ್ ಮಾಡು ಅಂದ್ರೆ ಡ್ಯಾನ್ಸ್ ಮಾಡ್ತಾಳೆ. ಬನ್ರ. ಇಲ್ಲಿ ನೋಡಿ ಗೈಸ್, ಈ ಸ್ನೇಕ್ ನೋಡಿ ಗೈಸ್, ಇವೆರಡು ಹೆಂಗಾಡ್ತಿದೆ ನೋಡಿ ಗೈಸ್. ಅದನ್ನೇ ಟ್ರೀ ಅನ್ಕೊಂಡು ಹೊತ್ತು ಈಗ. ನೆಕ್ಸ್ಟ್ ಮಂಕಿ ಹತ್ತು. ಈ ಮಂಕ ಹತ್ತಕ್ಕೆ ಆಯ್ತಿಲ್ಲ. ನೆಕ್ಸ್ಟ್ ಚಿಕ್ಕು ನಮ್ಮ ಚೋಟು ಮಂಕಿ ಹತ್ತಿದೆ ಗೈಸ್, ಹತ್ಬೇಕು. ಓ ಯೋಗಿ ಅವ್ರ ಅಪ್ಪನ ಮೀರಿಸ್ತಂಡ್ರು, ಒಳ್ಳೆ ಮರ ಹತ್ತಾನೆ ಯೋಗಿ. ಅಲ್ಲೋಡ ಯೋಗಿ, ಇಳಿಯಲ್ಲ. ಸೊ ಮರ ಎತ್ತಿದ್ ಹೆಂಗಿತ್ತು? ನೆಕ್ಸ್ಟ್ ಲೆಟರ್ ಬಂದು ಯು. ಸೊ ಯುಗೆ ನಾನು ಅಂಬ್ರಲ್ಲ ತಗೊಂಬಂದಿದ್ದೀನಿ. ಸೊ ಇರಿ ಟ್ವಿಸ್ಟ್ ಇದೆ, ನನಗೆ ಹಿಡಿಬೇಕು ನೀವೆಲ್ಲ ಸೇರ್ಕೊಂಡು. ಎಸ್ ಹೌದು. ನೋಡಿ ಗೈಸ್, ತುಂಬಾ ಬಿಸಿಲಿದೆ, ತುಂಬಾ ಶೆಕೆ ಆಗ್ತಿದೆ. ಸರ್ವೆಂಟ್ ಕಮ್ಮಿ. ಎಂಟರ್ಟೈನ್ಮೆಂಟ್ ಮಾಡಿ, ಇಬ್ರು ಡ್ಯಾನ್ಸ್ ಮಾಡ್ರಿ. ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಕರೋ. ಗಾಳಿ ಬಿಸ್ತಾ ಇದ್ದೀರಾ? ಬನ್ನಿ ಗಾಳಿ ಬಿಸಿ. ನೋಡಿ ಗೈಸ್, ಗಾಳಿ ಬಿಸ್ತಿದೆ, ಉಗ್ದ್ಬಿಟ್ಟು. ಆಮೇಲೆ ಗೈಸ್, ನನ್ನ ಫಸ್ಟ್ ಸರ್ವೆಂಟು ವಿದ್ಯಾ. ಸೊ ಬಾರಮ್ಮ ಬೇಗ, ಬಿಸಿಲು ನನಗೆ. ಓಹೋ ವಾ ವಾ ಗೈಸ್, ಒಳ್ಳೆ ಸ್ವಾಗತ ಕೊಡ್ತಿದ್ದಾರೆ ನಮಗೆ. ಓಹೋ ಮಾಡೋ ಗೊತ್ತಾ ಗೈಸ್, ಸಕ್ಕತ್ತಾಗಿದೆ. ಸೊ ವಿ ಫಾರ್ ವ್ಯಾನಾ. ಓಕೆ ಸ್ಟಾರ್ಟ್. ವಿ ಫಾರ್ ವ್ಯಾನ್.
ಗೈಸ್ ನೆಕ್ಸ್ಟ್ ಇವ್ರಿಗೆ ಕೊಡ್ತಿರೋ ಲೆಟರು ಡಬ್ಲ್ಯೂ. ಸೊ ಡಬ್ಲ್ಯೂ ಫಾರ್ ವಾಟರ್. ಸೊ ವಾಟರ್ ಚಾಲೆಂಜ್ ಇರುತ್ತೆ ಇವಾಗ ನಿಮಗೆಲ್ಲರಿಗೂ. ಕಮಾನ್ ಗೈಸ್, ಕಮಾನ್, ಲೆಟ್ಸ್ ಗೋ. ದಿಸ್ ಈಸ್ ದ ಟ್ವಿಸ್ಟ್ ಗೈಸ್. ಸೊ ನೆಕ್ಸ್ಟ್ ಲೆಟರ್ ಬಂದು ವೈ. ಏನು? ಯೋಯೋ ಹನಿ ಸಿಂಗ್. 24 hours ಚಾಲೆಂಜ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಲೆಟರ್ ಯಾವುದು? ಸೊ ಗೈಸ್ Z ಫಾರ್ ಜಿಗ್ಜಾಗ್ ಮಾಡ್ತಿದ್ದಾರೆ. ಸೊ ಇಲ್ಲಿಗೆ ಬ್ಲಾಗ್ ಕಂಪ್ಲೀಟ್ ಆಗಿದೆ. 24 hours ಚಾಲೆಂಜು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಸೊ ಗೈಸ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇದೇ ಥರ ಮತ್ತೆ ಹೊಸ ಚಾಲೆಂಜ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಯಾವುದಾದ್ರು ಹೊಸ ಚಾಲೆಂಜ್ ಕೊಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕೆಳಗಡೆ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ಯಾರ್ಯಾರಿನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಲವ್ ಯು ಗೈಸ್. ನೆಕ್ಸ್ಟ್ ಬ್ಲಾಗ್ ಚಾಲೆಂಜ್ ಬ್ಲಾಗಲ್ಲಿ ಸಿಗೋಣ. So guys, ಈಗ 1000 subscribers ಮಾಡಿ guys. ನಾವು ನಮ್ಮ ಅಕ್ಕಂಗೆ ಟಾರ್ಚರ್ ಕೊಡ್ತೀವಿ guys. Please guys, ಏನ್ ಟಾರ್ಚರ್ ಕೊಡ್ತೀರಾ? ಅದ್ ನಮ್ ಇಷ್ಟ. ಸೊ ಓಕೆ ಹೋಲ್ಡ್ ಆನ್. ಎಲ್ಲ ನಿಮ್ಮ ಮೇಲೆ guys, ನೀವು 1000 subscribers ಮಾಡಿದ್ರೆ ಅದ್ರ ನೆಕ್ಸ್ಟ್ ಡೇನೆ ನಿಮಗೆ ಟಾರ್ಚರ್ ವಿಡಿಯೋ ಬರುತ್ತೆ. ಏನ್ ವಿಡಿಯೋ ಬರುತ್ತೆ? ಟಾರ್ಚರ್ ವಿಡಿಯೋ. ಯಾರಿಗೆ? ಟಾರ್ಚರ್ ಟು ಬಿಂದು ವಿಡಿಯೋ ಬರುತ್ತೆ ನೋಡಿ. ಅದಕ್ಕೂ 1000 ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್. 1000 ಸಬ್ಸ್ಕ್ರೈಬರ್ ನಮ್ಮ ಮಕ್ಕಳಿಗೆ ಚಾಲೆಂಜ್ ವಿಡಿಯೋ ಮಾಡಿಸ್ತೀವಿ.